ಭಾಳ ಚೆನ್ನಾಗಿದ್ದಾವ. ಫಸ್ಟ್ ಅವನು ಸಂಸ್ಕಾರಯುತ ಆಗಿದನೋ ಇಲ್ಲೋ, ಅವನಿಗೆ ದುಶ್ಚಟ ಇದೆಯೋ ಇಲ್ಲೋ, ತಂದೆ ತಾಯಿಗಳು ಚಲೋ ನೋಡ್ಕೋತದನೋ ಇಲ್ಲೋ, ಅಣ್ಣ ತಮ್ಮಂದ್ರ ಮಾತು ಕೇಳ್ತದನೋ ಇಲ್ಲೋ ತಿಳ್ಕೊಳ್ಳಿ. ನಾವು ಹಂಗಾಗೋದಿಲ್ಲ. ಫಸ್ಟ್ ಲೀಸ್ಟ್ ನೋಡ್ತೀವಿ. ಅತ್ತೆ ಇಲ್ಲ, ಓಕೆ. ಮಾವಿಲ್ಲ, ಭಾಳ ಚಲೋ. ನಿಮ್ಮ ಆಯ್ಕೆ ಹೇಗಿರುತ್ತೆ ಅಂದರೆ, ಅವ ದುಡಿಯಲ್ಲ, ಆರಾಮಾಗಿ ಕುಂತಲ್ಲೇ ಸಾಫ್ಟ್ವೇರ್ ವರ್ಕ್ ಫ್ರಮ್ ಹೋಮ್, ಅವನಿಗೆ ಶುಗರ್ ಇದೆ, ಬಿ ಪಿ ಇದೆ, ಎಲ್ಲ ಓಕೆ. ರೊಕ್ಕ ಇದೆಯಾ, ಓಕೆ. ಆಯುಷು 1000 ವರ್ಷ ಇದ್ದರೆ ಎಲ್ಲ ಯೋಚನೆ ಮಾಡಿ. ಇರೋದೇ ಒಂದು 60-70ರಿಂದ 80, ಮ್ಯಾಕ್ಸಿಮಮ್ 80. ಅದು ಇಲ್ಲ, ಒಂದು 65-70. ಆಟ ಆಡ್ಕೋತಾ 18-20-25 ವರ್ಷ ನಮ್ಮ ಮಕ್ಕಳು ಕಳೆದಿರ್ತಾರೆ. ಅಥವಾ ಒಂದೊಂದು 20 ವರ್ಷ ವೈವಾಹಿಕ ಜೀವನ, ಅಥವಾ ಒಂದು 20 ವರ್ಷ ಕಾಲ ಅನಾರೋಗ್ಯದಿಂದ ಯಾಕೆಂದರೆ ಸಿಸ್ಟಮ್ ಹಂಗಿದೆ, ವ್ಯವಸ್ಥೆ ಹಂಗಿದೆ. ಎಲ್ಲ ಕಲುಷಿತ. ಕುಡಿಯೋ ನೀರು, ನಾವು ಒಂದೇ ಒಬ್ಬರು ಕೂತಿರೋರು. ವಿತೌಟ್ ಬಿಸ್ಲರಿ ಬಾಟ್ಲಿಯಲ್ಲಿ ಇಲ್ಲ ಅಂದರೆ ಒಬ್ಬರು ನೀರು ಕುಡಿಯೋಲ್ಲ. ನೀವು ಕುಡಿತೀರಾ? ನೀವು ಕಾಮನ್ನಾಗಿ ಬರೋ ನಲ್ಲಿ ನೀರನ್ನು ಯಾರೂ ಕುಡಿಯೋಲ್ಲ. ನಮಗೆ ಬಿಸ್ಲರಿ ಬಾಟ್ಲಿನೇ ಬೇಕು. ಏಕೆಂದರೆ ನಾವೆಲ್ಲ ಸಿಸ್ಟಮ್ ಒಪ್ಕೊಂಡ್ಬಿಟ್ಟಿದ್ದೀವಿ. ಬೇರೆ ನೀರನ್ನು ಕುಡಿದ್ರೆ ನಾವು ಯಾವ ಕಾರಣಕ್ಕೂ ನಮಗೆ ಶೀತ, ಜ್ವರ, ತಲೆನೋವು, ಕೆಮ್ಮು, ನೆಗಡಿ ಬಂದೇ ಬಿಡ್ತದೆ ತಕ್ಷಣ. ವ್ಯವಸ್ಥೆ ಬದಲಾಗಿದೆ, ಪರಿಸ್ಥಿತಿಗಳು ಬದಲಾಗಿದೆ. ಬಹಳ ನೀವು ನಮ್ಮ ಭಗವಂತ ನಮ್ಮ ಮನೆ ಬರದಲ್ಲಿ ಹೇಗೆ ಏನೇನು ಬರೆದಿಡಬೇಕೋ ಬರೆದಿಟ್ಟಿದ್ದೇನೆ. ಆದಷ್ಟು ವ್ಯವಸ್ಥಿತವಾಗಿ ಇವರು ಹಾಗೆ, ಅವ್ರ ಮಂತನ ಹೀಗೆ ಅಂತ ಭಾಳ ಪರೀಕ್ಷೆಯನ್ನು ಮಾಡಿ, ಆದರೆ ಪರೀಕ್ಷೆ ಮಾಡಿದ ತಕ್ಷಣ ಒಪ್ಕೊಂಬಿಡಿ. ಭಾಳ ವ್ಯಾವಹಾರಿಕವಾಗಿ ಸಂಬಂಧಗಳನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ವ್ಯವಹಾರದಿಂದ ಸಂಬಂಧಗಳನ್ನು ಕುದಿಸೋಕೆ ಹೋಗಬೇಡಿ. ಆರೋಗ್ಯವಾಗಿದೆಯಾ ಮಂಥನ ಅಂತ ನೋಡಿ. ಆರೋಗ್ಯವಾದ ಮಂಥನ ಯಾವುದೇ ಇದ್ದರೂ ನೀವು ಕೊಟ್ಬಿಡಿ ಮಕ್ಕಳಿಗೆ. ಅಷ್ಟೇ, ಭಾಳ ಯೋಚನೆ ಮಾಡೋದು ಬೇಡ. ಅದಕ್ಕೆ ಎಲ್ಲರೂ ಇಲ್ಲ 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 ಇಲ್ಲ. ಚೌಧರಿ ಅವರು ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಭಾಳ ಚೆನ್ನಾಗಿ ಮೆಸೇಜನ್ನು ಕಳಿಸ್ತಿರ್ತಾರೆ. ಕಾಬಾ ಅವರು, ಚೌಧರಿ ಅವರು. ಅವರೆಲ್ಲರೂ ಎದ್ದು ನಿಂತು ಅವರಿಬ್ಬರು ಚಪ್ಪಾಳೆ ಹೊಡಿದ್ರು. ಬರಲಿ. ಡಾಕ್ಟರ್ ಚೌಧರಿ ಮತ್ತು ಡಾಕ್ಟರ್ ಕಾಬಾ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ನೋಡಿದ್ರು ಅವರಿಗೆ. ಈ ಥರದ ವ್ಯಕ್ತಿಗಳು ನಮ್ಮ ಸಮಾಜ ಸಂಘಟನೆಯಲ್ಲಿ ಇರಬೇಕು. ವಿದೇಶದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಹೇಳಿದ್ರೆ 5 ನಿಮಿಷ ಚಪ್ಪಾಳೆ ಹೊಡಿತಾರೆ. ನೀವು ಜಸ್ಟ್ 30 ಸೆಕೆಂಡ್ ಹೊಡಿದ್ರೆ ಸಾಕು. ಡಾಕ್ಟರ್ ಚೌಧರಿ ಮತ್ತು ಕಾಬಾ ನಮ್ಮ ಸಮಾಜ ಸಂಘಟನೆಯಲ್ಲಿ ನಾವೇನು ಸ್ವಾಮಿಗಳು ಕೆಲಸ ಮಾಡ್ತೀವಲ್ಲ, ಅದರ ಭಾಗದ 10 ಪಟ್ಟು ಭಾಗ ಅವ್ರಿಗೆ ಯಶಸ್ಸು ಹೋಗ್ಲಪ್ಪ ಭಗವಂತ ಅವ್ರಿಗೆ ಕೊಡಲಿ. ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ಈ ಕೆಲಸವನ್ನು ಮಾಡೋದು ಬಹಳ ಕಡಿಮೆ. ಈ ಕೆಲಸ ಮಾಡೋಕ್ಕೆ ನಮಗೆ ಜನ ಬೇಕಾಗಿದೆ.